ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. 2.5 ವರ್ಷ ಕಳೆದರೂ ಈ ಸ್ವತ್ತು ಕೊಡದ ನಗರಸಭೆ ಕಂದಾಯ ನಿರೀಕ್ಷಕರಿಗೆ ಶಾಸಕರ ತರಾಟೆ. ಬಡವರ ಕೆಲಸ ಮಾಡಿಕೊಡಿ, ನಗರಸಭೆಗೆ ಅಲಿಸಬೇಡಿ ಎಂದು ವಾರ್ನಿಂಗ್. ಮೇ 13ರಂದು ಸಿಗಂದೂರು ಡಾಕ್ಟರ್ ರಾಮಪ್ಪ ಜನ್ಮದಿನಾಚರಣೆ ಪ್ರಯುಕ್ತ ವಿವಿಧ ಸಮಾಜಮುಖಿ ಕಾರ್ಯಕ್ರಮ ಕುರಿತು ವಿಜಯಕುಮಾರ್ ದೇವರಾಜ್ ಚೇತನ್ ರಾಜ್ ಮಾಹಿತಿ. ಮೇ 17ರಂದು ಶಿವಮೊಗ್ಗದಲ್ಲಿ ವೀರಶೈವ ಪಂಚಪೀಠಾಧೀಶರ ಅಡ್ಡಪಲ್ಲಕ್ಕಿ ಉತ್ಸವ, ಬಿಎಸ್ವೈಗೆ ಕೃತಜ್ಞತಾ ಸಮರ್ಪಣೆ. ಕಾರ್ಯಕ್ರಮ ಕುರಿತು ರುದ್ರಮುನಿ ಸಜ್ಜನ್, ಕೆವಿ ಪ್ರವೀಣ್ ಮಾಹಿತಿ. ಉಳ್ಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ನಂದಿನಿ ವರ್ಗಾವಣೆ. ಈಗ ಸುದ್ದಿಯ ವಿವರ. ಚುನಾಯಿತ ಸದಸ್ಯರು ಇಲ್ಲ ಎಂದು ಬೀಗಬೇಡಿ. ಬಡವರ ಕೆಲಸ ಮಾಡಿಕೊಡದಿದ್ದಲ್ಲಿ ಪದೇ ಪದೇ ನಗರಸಭೆಗೆ ಜನರನ್ನು ಅಲಿಸಿದರೆ ನಿಮ್ಮ ವಿರುದ್ಧ ಕ್ರಮ ಜರುಗಿಸುವುದು ಖಚಿತ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ನಗರಸಭೆಯಲ್ಲಿ ಶುಕ್ರವಾರ ನಗರಸಭೆ ವ್ಯಾಪ್ತಿಯ ವಿವಿಧ ಕಾಮಗಾರಿ ಸೇರಿದಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ನಗರಸಭೆ ಯೋಜನಾಧಿಕಾರಿ ರಂಗಸ್ವಾಮಿ, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ತಹಶೀಲ್ದಾರ್ ಪ್ರದೀಪ್, ಶಾಸಕರ ಆಪ್ತ ಕಾರ್ಯದರ್ಶಿಗಳಾದ ಶ್ರೀನಿವಾಸ್, ರಮೇಶ್ ಟೇಪಿ, ಮದನ್, ಬಾಲಚಂದ್ರ, ಸುರೇಶ್ ಬಾಬು, ಗಣಪತಿ ಮಂಡಗಳಲೆ, ಮಧುಮಾಲತಿ, ಮಕ್ಬುಲ್ ಇನ್ನಿತರರು ಹಾಜರಿದ್ದರು. ಇವತ್ತು ನಗರಸಭೆಯಲ್ಲಿ ವಿಶೇಷವಾದಂತಹ ಒಂದು ಸಭೆಯನ್ನು ಕರೆದು ಸಾರ್ವಜನಿಕರ ದೂರುಗಳು ಮತ್ತು ಇತರ ಏನು ನಮ್ಮ ಕಾಮಗಾರಿಗಳು ಹಿಂದೆ ಉಳಿದಿದ್ದವು. ಬಹಳ ಪ್ರಮುಖವಾದಂಥ ಸೊರಬ ರಸ್ತೆ, UGD ಮತ್ತು ನಮ್ಮ ಈ ಇದು ಇಕ್ಕೇರಿಯ ದೇವಸ್ಥಾನದ ಸಂಬಂಧಪಟ್ಟ ಸುಮಾರು 136 ಜನರ ಅಹವಾಲುಗಳಿಗೆ ಒಂದು ಚರ್ಚೆ ಮಾಡಬೇಕನ್ನೋ ಉದ್ದೇಶ ಮತ್ತು ಕೆಲವೊಂದು ಟ್ಯಾಕ್ಸ್ ಇತರ ಏನೇನಿದೆ ನಗರಸಭೆಯಲ್ಲಿ ಕೆಲಸದ ಬಗ್ಗೆ ಎಲ್ಲ ಕುಡಿಯ ನೀರಿಂದ ಹಿಡಿದು ಚರ್ಚೆ ಮಾಡ್ಲಿಕ್ಕೆ ಇವತ್ತು ಕರೆದಿದ್ದೀರಿ. ಅದರದ ಮಾಹಿತಿಯನ್ನು ತಗೊಳ್ಬೇಕು ಮತ್ತು ಎಸಿ ಅವರಿಗೆಲ್ಲ ಹೇಳಿದ್ದೀವಿ. ಅವರಿಗೆಲ್ಲ ನಮ್ಮ ಸಂಬಂಧಪಟ್ಟವರಿಗೆಲ್ಲ ನಮ್ಮ ಪ್ರಮುಖ ಆಗಿರೋದು ಮಾರ್ಕೆಟ್ ರಸ್ತೆ ಆಗ್ಬೇಕಾಗಿದೆ. UGDಗೆ 35 ಕೋಟಿ ರೂಪಾಯಿ ಬಂದಿದೆ, ಅದಕ್ಕೂ ಸಹ ಕೆಲಸ ಆಗ್ಬೇಕಾಗಿದೆ. ಮಾರ್ಕೆಟಿಗೂ ಸಹ 30-35 ಕೋಟಿ ರೂಪಾಯಿ ದುಡ್ಡು ಆಗಲೇ ಬಿಡುಗಡೆ ಮಾಡಿಸಿದ್ದೀನಿ. ಆಮೇಲೆ ಇಕ್ಕೇರಿ ಪಾಪ ಬಹಳ ಜನ ಇತ್ತೀಚೆಗೆ ಅವರು ಇಷ್ಟು ಜನ ಸುಮ್ಮನೆ ಇದ್ರು. ಮೊನ್ನೆಯಿಂದ ಒಂದಿಷ್ಟು ಜನ ಪಾಪ ಬಂದು ನಮ್ಮ ಮನೆಗೆ ಇಡೀ ಅವರಷ್ಟು ಬಂದು ಸರ್ ಏನಾದ್ರು ಮಾಡ್ಕೊಡ್ಬೇಕಂತ ಅವರು ತಮ್ಮ ಅಹವಾಲುಗಳನ್ನ ಕೇಳಿದ್ರು, ಭಾವುಕರಾಗಿದ್ರು. ಅದೆಲ್ಲ ಗಮನಿಸ್ಕೊಂಡು ಅದನ್ನು ಸಹ ತಗೊಳ್ಬೇಕು ಇವತ್ತು ಅಂತ ಹೇಳಿ ಆ ಕುಟುಂಬಗಳಿಗೆ ಏನಾದ್ರು ಆಧಾರ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ವಿಶೇಷವಾಗಿ ಕರೆದಿರೋದಂತೂ. ಹಾಗಾಗಿ ಇಲ್ಲಿ ಕೆಲವೊಂದು ಚರ್ಚೆಗಳೆಲ್ಲ ಮಾಡಿದ್ದೀವಿ. ಇಲ್ಲಿ ಏನಾದ್ರು ಟ್ಯಾಕ್ಸ್ ಕರೆಕ್ಟ್ ಆಗ್ತದೆ, ಇನ್ನೊಂದಾಗುತ್ತೆ, ಕುಡಿಯೋ ನೀರು ಯೋಜನೆ, ಸ್ವಚ್ಛತೆ ಎಲ್ಲದ ಬಗ್ಗೆನೂ ಈಗಾಗಲೇ ಮುಕ್ತವಾಗಿ ಚರ್ಚೆ ಮಾಡಿದ್ದೀನಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲವನ್ನ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ನಗರಸಭಾ ಆಡಳಿತ ಬೇರೆ ಇಲ್ಲ. ಈಗ ಆಡಳಿತ ಅಧಿಕಾರಿಗಳು ನಾವೇ ಮಾಡಬೇಕಾಗಿದ್ರಿಂದ ಹೆಚ್ಚು ಒತ್ತನ್ನ ಅಧಿಕಾರಿಗಳು ಮಾಡಬೇಕಂತ ಅವರು ತಾರೀಖು ಹಾಕಿದ್ದೇನೆ, ಒತ್ತು ಕೊಟ್ಟಿದ್ದೇನೆ. ಮತ್ತೆ ನಗರಸಭೆಯಲ್ಲಿ ಅಧಿಕಾರಿಗಳೇ ಅದಕ್ಕೆ ಎಲ್ಲ ಅಡ್ಜಸ್ಟ್ ಆಗಿದ್ದಾರೆ. ಇಲ್ಲ, ಫಲಾನುಭವಿಗಳಿಗಿಂತ ಯಾರು ಬ್ರೋಕರ್ಗಳು ಬಂದು ಹಿಂದ್ಗಡೆ ಇದ್ರೆ ಅಧಿಕಾರಿಗಳ ಸಂಬಂಧಪಟ್ಟವನಿಗೆ ಅವ್ರಿಗೆ ಸಸ್ಪೆಂಡ್ ಮಾಡ್ತೇವೆ. ಅದನ್ನು ಮಾಡ್ಲಿಕ್ಕೆ ನಾವು ಮಾಡ್ಕೊಂಡಿದ್ದೀವಿ, ಅದಕ್ಕೆ ಕಾಯ್ತಾ ಇದ್ದೀವಿ. ನಮಗೆ ಅವ್ರ ಜೊತೆಗೆ ಬ್ರೋಕರ್ಗಳು ಇರೋದು ಗೊತ್ತಾಗಲ್ಲ. ಅವ್ರು ಯಾವಾಗ ಬರ್ತಾರೋ ಏನೋ ಬರ್ತಾರೆ, ಅದನ್ನು ಕಡಿವಾಣ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ರಂಗ ಅದು ಬಹಳ ಪ್ರಮುಖವಾದ ರಂಗಮಂದಿರ ಬಹಳ ವರ್ಷಗಳಿಂದ ಸಾಗರದಲ್ಲಿ ಯಾವುದೇ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಗಾಂಧಿ ಮಂದಿರದಲ್ಲಿ ಮಾತ್ರ ಮಾಡಬೇಕಾಗಿತ್ತು. ಆದರೆ ಒಳ್ಳೆಯ ರೀತಿಯಲ್ಲಿ ಸಾಗರದ ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು 5 ಕೋಟಿ ರೂಪಾಯಿ ವ್ಯಾಪ್ತಿಯಲ್ಲಿ ಇವತ್ತು ಈಗಾಗಲೇ ಸ್ಯಾಂಕ್ಷನ್ ಮಾಡ್ತಿದೆ. 480 ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ಜಾಗನೂ ರೆಡಿ ಇದೆ. ಹಾಗಾಗಿ ಸ್ವಲ್ಪ ಫೈಲು ಮೇಲ್ಗಡೆ ನಮ್ಮ ವಿಧಾನಸೌಧದ ಇದರಲ್ಲಿ ಆಫೀಸಲ್ಲಿ ಸ್ವಲ್ಪ ಹಾಗೆ ಕೂತಿದ್ದರಿಂದ ಸ್ವಲ್ಪ ಡಿಲೇ ಆಯಿತು. ಈಗಾಗಲೇ ಟೆಂಡರ್ ಆದ ತಕ್ಷಣನೇ ಅದನ್ನ ಶುರು ಮಾಡಲಿಕ್ಕೆ ಆಗುತ್ತೆ. ಅದಕ್ಕಿಂತ ಮುಂಚೆಯಾಗಿ ಸಾರ್ವಜನಿಕರು ಇರುವಂಥ ಕಲಾವಿದರನ್ನ ಮತ್ತು ಸಾರ್ವಜನಿಕರಿರುವಂಥ ಎಲ್ಲ
ಇವ್ರನ್ನ ಕರೆಸಿ ಈ ರಂಗಮಂದಿರದ ಒಂದು ವಿನ್ಯಾಸವನ್ನು ಇದು ಮಾಡೋ ಮೂಲಕ ಕರೆದು ಕೇಳಬೇಕು ಅನ್ನೋದಿದೆ. ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಯಕ್ಷಗಾನ ಕಲಾವಿದರು, ಆಮೇಲೆ ಸಂಗೀತ ಕಲಾವಿದರು, ನಾಟಕ ಕಲಾವಿದರು, ಆಮೇಲೆ ಸಾರ್ವಜನಿಕವಾಗಿರುವಂತ ಬಹಳ ಒಂದು ಆಕ್ಟಿವ್ ಇರುವಂತ ಸಂಸ್ಥೆಗಳು ಅವ್ರನ್ನೆಲ್ಲರನ್ನೂ ಕರೆದು ಒಂದು ಸಮಾಲೋಚನೆ ಮಾಡಿ ಆನಂತರ ಅದನ್ನ ಶುರು ಮಾಡಬೇಕಂತ ಯೋಚನೆ ಮಾಡಿ. ಅಲ್ಲ, ಸ್ವರ್ಭಾರಷ್ಟು ಆಗ್ಲಿಕ್ಕೆ ಅನ್ನೋದು ನಿನ್ ಮೇಲೆ ದಿವಸ ಎಲ್ಲ ಪ್ರಶ್ನೆ ಇಲ್ಲ. ಅವ್ರು ಆಗಿಲ್ಲ ಅಂತ ಹೇಳಿದ್ರೆ ನಾವು ನೋಟಿಸ್ ಕೊಡ್ತಾ ಬರ್ತೀವಿ. ನೋಟಿಸ್ ಕೊಟ್ಟು ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತೀವಿ, ಹೊಡಿತಾ ಬರ್ತೀವಿ. ಆಶ್ರಯ ಯೋಜನೆ ಸಹ ಈಗಾಗಲೇ 20 ಎಕರೆ ರೆಡಿ ಮಾಡಿದ್ದಾರೆ. ಈಗ ಅದನ್ನ ರೆಡಿ ಮಾಡಿಬಿಟ್ಟು ಪಂಚಾಯತಿಗೆ ಒಂದಿಷ್ಟು ಕೊಡ್ಬೇಕು ಅನ್ನೋದೇನು ಚರ್ಚೆ ಇದ್ರೆ ಅವರಿಗೂ ಸ್ವಲ್ಪ ಒಂದು ಪರ್ಸೆಂಟೇಜ್ ಕೊಟ್ಟು ಇನ್ನು 20 ಎಕರೆ ರೆಡಿ ಮಾಡಿಕೊಂಡು ಬಾಕಿದೆಲ್ಲ ಒಂದಿಷ್ಟಿದೆ. ಈಗಾಗಲೇ ಮುಕುಲ್ ಸಾಹೇಬರು ಕೆಲವು ಕಡೆ ಎಲ್ಲ ಮಾರ್ಕ್ ಮಾಡಿದ್ದಾರೆ, ಅವೆಲ್ಲ ಇದಾವೆ. ಮತ್ತೆ ಸಿಟಿಯಲ್ಲಿ ಒಂದೊಂದು ಎಕರೆ ಏನೋ ಇದಾವಂತೆ, ಅವನು ತಗೊಂಡು ಅದನ್ನು ರೆಡಿ ಮಾಡಿಬಿಟ್ಟು ಕನಿಷ್ಠ ಒಂದಿಷ್ಟು ಜನರಿಗೆ ಬಡವರಿಗೆ ಕೊಡ್ಬೇಕು ಅಂತ ಹೇಳೋಣ. ಸೈಟ್ ಖಾಲಿ ಇದೆ ರೀ. ಹೌದು, ಒಂದು ಭಾಗ ಮನೆ ಇದೆ. ಇಲ್ಲ ಸರ್, ಇಲ್ಲ ಸರ್. 2 ವರ್ಷ ಏನ್ ಮಾಡ್ತಿದ್ದೆ ನೀನು? ಏನಾಗಿದೆ ಗೊತ್ತಾ ಹೇಳ್ಬೇಕು. ಅವ್ರೇನು ನಿನ್ನ ಆರ ಬರಕ್ಕೆ ನಿಮ್ಮ ಮನೆಗೆ ಆಫೀಸಿಗೆ ಬರಕ್ಕೆ ದಿನ ಇಲ್ಲ 2 ವರ್ಷ ಆಯ್ತು. ಒಂದು ಅಪ್ಲಿಕೇಶನ್ ಎಲ್ಲ ಹದ್ದಾದ್ರು ಮೇಡಮ್ ಈಗ ಜೋ ಮಾಡಿದ್ದು ಎಷ್ಟೊಂದ್ಸಲಿ ತಗೊಂಡ್ರು. ಏನು ಖರ್ಚಾಕಿದೆ? ಯಾರು ಖರ್ಚಾಕಿದ್ದು? ಸಿಗಂದೂರು ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಅವರ 74ನೇ ಜನ್ಮದಿನವನ್ನು ಮೇ 13ರಂದು ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯಕುಮಾರ್ ಹೆರಬಟ್ಟು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಅಭಿಮಾನಿ ಬಳಗದ ದೇವರಾಜ್ ಕಪ್ಪದೂರು, ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ರಾಜ್ ಕಣ್ಣೂರು ಮಾತನಾಡಿದರು. ಗೋಷ್ಠಿಯಲ್ಲಿ ರವಿ ಅಳೂರು, ಗಣೇಶ್ ಜಾಕಿ, ರವಿ ಹುರುಳಿ, ಉಮೇಶ್ ಹೆಸಿಗೆ, ಗಿರೀಶ್ ಕೋವಿ ಇನ್ನಿತರರು ಹಾಜರಿದ್ದರು. ಇವತ್ತು ನಾವು ಹೇಳಿಕೊಟ್ಟ ಈ ರಾಜ್ಯದ ಅತ್ಯಂತ ಸುಪ್ರಸಿದ್ಧ ದೇವಸ್ಥಾನಗಳು ಒಂದಾದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳು ಡಾಕ್ಟರ್ ರಾಮಪ್ಪನವರ 74ನೇ ಜನ್ಮದಿನಾಚರಣೆಯ ಪ್ರಯುಕ್ತ ನಾವೇನು ಸಾಮಾಜಿಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರ ಪ್ರಯುಕ್ತ ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ನಾವು ಮಾಡಲಿಕ್ಕೆ ಬಂದಿದ್ದೇವೆ. ಅದರ ಪ್ರಯುಕ್ತ ನಾವು ಪ್ರತಿ ವರ್ಷವೂ ಕೂಡ ಸಾಮಾಜಿಕ ಕೆಲಸವನ್ನೇ ಕೂಡ ಮಾಡ್ತಾ ಬಂದಿವಿ. ಅದ್ದೂರಿಯಾಗಿ ಅವರ ಜನ್ಮದಿನಾಚರಣೆಯನ್ನು ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನಾವು ವಿಭಿನ್ನವಾಗಿ ಜನರ ಸೇವೆ ಮಾಡೋದ್ರ ಮುಖಾಂತರ ಅವರ ಜನ್ಮದಿನಾಚರಣೆ ಆಚರಣೆ ಮಾಡ್ಬೇಕಂತ ಹೇಳಿ ನಾವು ಅದನ್ನು ಹಮ್ಮಿಕೊಂಡಿದ್ವಿ, ಭಕ್ತಾದಿಗಳು ಮತ್ತು ಅಭಿಮಾನಿ ಬಳಗ ಸೇರಿಕೊಂಡು. ಅದರ ಪ್ರಯುಕ್ತ ನಾವು ಈ ಸರ್ಕಾರಿ ಆಸ್ಪತ್ರೆಗೆ ಹೊರರೋಗಿಗಳಿಗೆ ಅವತ್ತು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ 13ನೇ ತಾರೀಕು. ಜೊತೆಗೆ ಒಂದು ಅನಾಥಾಶ್ರಮಕ್ಕೆ 1 ದಿನದ ಸೇವೆಯನ್ನು ಕೂಡ ಮಾಡಲಿಕ್ಕೆ ನಾವು ಹಮ್ಮಿಕೊಂಡಿದ್ವಿ. ಹಾಗೆ ಸುಪ್ರಸಿದ್ಧ ಆಸ್ಪತ್ರೆ ನಮ್ಮ ನಾರಾಯಣ ಹೃದಯಾಲಯ ಶಿವಮೊಗ್ಗ ಆಡಳಿತ ಹೃದಯ ತಪಾಸಣೆಯ ಒಂದು ಕಾರ್ಯಕ್ರಮವನ್ನು ಕೂಡ ಅವತ್ತು ದಿನ ಭಕ್ತಾದಿಗಳಿಗೆ ಹಾಗೂ ರೋಗಿಗಳಿಗೆ ಆ ಭಾಗದ ಜನರಿಗೆ ನಾವು ಹಮ್ಮಿಕೊಂಡಿದ್ವಿ. ಹಾಗೆ ರಕ್ತದಾನ ಶಿಬಿರವನ್ನು ಕೂಡ ಮುಖ್ಯವಾಗಿ ರಕ್ತದಾನ ಶಿಬಿರವನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಇದರ ಎಲ್ಲ ಸದುಪಯೋಗವನ್ನು ಕೂಡ ಈ ಭಾಗದ ಭಕ್ತಾದಿಗಳು ಮತ್ತು ಎಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡ್ಕೋಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಮೂಲಕ ಮನವಿ ಮಾಡಿಕೊಡ್ತೇನೆ. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಈ ಅಗ್ನಿವೀರ್ ತರಬೇತಿ ಕೇಂದ್ರವನ್ನು ಕೂಡ ತರಬೇತಿಯನ್ನು ಕೂಡ ಅವತ್ತು ನಾವು ಅಲ್ಲಿ ಸಿಗಂದೂರಲ್ಲಿ ಹಮ್ಮಿಕೊಂಡಿದ್ವಿ. ಅದರ ಸಂಪೂರ್ಣ ವೆಚ್ಚವನ್ನು ಕೂಡ ಸಿಗಂದೂರು ದೇವಸ್ಥಾನದ ಕಡೆಯಿಂದ ನಾವು ನಡೆಸಲಿಕ್ಕೆ ಅವರು ತಯಾರಿದ್ದಾರೆ. ಹಾಗೆ ಈ ಸಿಗಂದೂರು ಕ್ಷೇತ್ರ ಅನೇಕ ಧಾರ್ಮಿಕ ಒಂದೇ ಅಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ಮಾಡ್ತಾ ಬಂದಿದೆ. ಆ ಭಾಗದ ಈ ತಾಲೂಕಿನ ಬೇರೆ ಬೇರೆ ರಾಜ್ಯದ ಇವತ್ತು ಅನೇಕ ಕೆಲಸಗಳು ಶಿಕ್ಷಣ ಇರ್ಬೋದು, ಶಿಕ್ಷಣ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದಿರ್ಬೋದು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲೆ ಇರ್ಬೋದು, ಇನ್ನು ಶಾಲೆಗಳಿಗೆ ಸುಣ್ಣ ಬಣ್ಣ ಅಥವಾ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ನೀರಿನ ಸೌಲಭ್ಯ ಇರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯ ಒದಗಿಸೋದಿರ್ಬೋದು, ಇದನ್ನೆಲ್ಲವೂ ಕೂಡ ಮಾಡ್ತಾ ಬಂದಿದೆ. ಇವತ್ತು ದೇವಸ್ಥಾನದಲ್ಲಿ ಪ್ರತಿ ದಿನವೂ ಕೂಡ ಅನ್ನದಾನದ ಸೇವೆ ಇರ್ಬೋದು, ಭಕ್ತಾದಿಗಳಿಗೆ ಎಲ್ಲ ತರದ ಅನುಕೂಲವನ್ನು ಕೂಡ ಇವತ್ತು ದೇವಸ್ಥಾನ ಮಾಡ್ತಾ ಬಂದಿದೆ. ರಾಮಪ್ಪನವರು ಕೂಡ ಸದಾಕಾಲ ಭಕ್ತರ ಜೊತೆಗೆ, ಬರುವವರ ಜೊತೆಗೆ, ಹಿಂದುಳಿದವರ ಜೊತೆಗೆ ಅವರು ಸಹಕಾರ ತುಂಬಾ ಅತ್ಯಂತ ಇದೆ. ಹಾಗಾಗಿ
ಹಾಗಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಇನ್ನು ಹೆಚ್ಚು ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ಕರುಣಿಸಿ ನಾವೆಲ್ಲರೂ ಕೂಡ ಭಕ್ತಾದಿಗಳಿರ್ಬೋದು ಸಾರ್ವಜನಿಕರು ಇದರ ಸದುಪಯೋಗವನ್ನು 10ನೇ ತಾರೀಕು ನಾವು ಶ್ರೀ ರಾಮಪ್ಪನವರ ಹುಟ್ಟುಹಬ್ಬವನ್ನ ಈ ರೀತಿಯಾಗಿ ಸಾಮಾಜಿಕ ಸೇವಾ ಕಾರ್ಯದ ಮೂಲಕ ಹಮ್ಮಿಕೊಂಡಿದ್ದೇವೆ. ಅದರ ಉದ್ಘಾಟನೆಯನ್ನ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಯವರು ಮುರುಘಾ ಮಠ ಇವರು ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ಆ ಸಂದರ್ಭದಲ್ಲಿ ಮಾನ್ಯ ಶಿಕ್ಷಣ ಸಾಕ್ಷರತಾ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಸರ್ ಕೂಡ ಉಪಸ್ಥಿತರಿದ್ದಾರೆ. ಜೊತೆಗೆ ತಾಲೂಕಿನ ಶಾಸಕರು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಆಗಿರುವಂತಹ ಗೋಪಾಲಕೃಷ್ಣ ಬೇಡೂರು ಸಾಹೇಬರು ಕೂಡ ಉಪಸ್ಥಿತರಿದ್ದಾರೆ. ಹಾಗೆಯೇ ಆ ಸಂದರ್ಭದಲ್ಲಿ ಇನ್ನೂ ಕೂಡ ಅನೇಕ ಗಣ್ಯರು ಉಪಸ್ಥಿತರಿದ್ದಾರೆ. ಒಟ್ಟು ಮುಖ್ಯವಾಗಿ ನಾವು 4 ಪ್ರಮುಖವಾದಂಥ ಕಾರ್ಯಗಳನ್ನು ಆ ದಿನ ಹಮ್ಮಿಕೊಂಡಿದ್ದೀವಿ. ಒಂದು ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಶಿವಮೊಗ್ಗ ಇವರಿಂದ ಹೃದಯ ತಪಾಸಣೆ, ಜೊತೆಗೆ ಬಹಳ ಸಿವಿಯರ್ ಆದಂತ ಯಾರಾದ್ರೂ ಪ್ರಾಬ್ಲಮ್ ಇದ್ದಲ್ಲಿ ಒಂದು ಇಬ್ಬರನ್ನ ಉಚಿತವಾಗಿ ಹೃದಯ ಚಿಕಿತ್ಸೆ ಇರ್ಬೋದು ಯಾವುದೇ ರೀತಿಯ ಸಹಾಯವನ್ನು ಮಾಡಲಿಕ್ಕೆ ಟ್ರಸ್ಟ್ ಹಾಗೆ ಅವರ ಅಭಿಮಾನಿ ಬಳಗ ತೀರ್ಮಾನಿಸಿದೆ. ಜೊತೆಗೆ ರಕ್ತದಾನ ಶಿಬಿರ ಕೂಡ ಇರುತ್ತೆ. ಕಳೆದ ಬಾರಿಯೂ ಕೂಡ ನಾವು ಅತಿ ಹೆಚ್ಚು ರಕ್ತವನ್ನ ಸಂಗ್ರಹ ಮಾಡಿ ಜನರಿಗೆ ಆರೋಗ್ಯಕ್ಕೆ ತುರ್ತು ಸಂದರ್ಭದಲ್ಲಿ ಅದನ್ನ ಒದಗಿಸುವಂತ ಕಾರ್ಯವನ್ನ ಈ ಟ್ರಸ್ಟ್ ಕಡೆಯಿಂದ ಹಾಗೆ ಅಭಿಮಾನಿ ಬಳಗದಿಂದ ನಡೆಸ್ಕೊಂಡು ಬಂದಿದ್ದೀವಿ. ಜೊತೆಗೆ ಬೇರಾಳ ಶಾಲೆಗೆ ಸುಮಾರು 73 ಶಾಲೆಗಳಾಗಿ 74ನೇ ಶಾಲೆಗೆ ಬೇರಾಳ ಶಾಲೆಗೆ ಸುಣ್ಣ ಬಣ್ಣವನ್ನ ಬಡಿಯುವಂತಹ ಒಂದು ಕೆಲಸವನ್ನು ಕೂಡ ಆ ಸಂದರ್ಭದಲ್ಲಿ ಅದಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದೇವೆ. ಜೊತೆಗೆ ಈಗಾಗಲೇ ನಮ್ಮ ಗೆಳೆಯರು ಹೇಳಿದಾಗೆ ಬೇರೆ ಬೇರೆ ಅನಾಥಾಶ್ರಮಗಳು ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲು ವಿತರಣೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ಜೊತೆಗೆ ಟೀಮ್ ಈಶ್ವರ್ ಮಲ್ಪೆ ಅವರ ತಂಡದಿಂದ ಉಚಿತ ಶ್ರವಣ ತಪಾಸಣಾ ಶಿಬಿರ ಇದೆ. ಆ ಶ್ರವಣ ಸಾಧನವನ್ನ ಆ ಸಂದರ್ಭದಲ್ಲಿ ರಿಯಾಯಿತಿ ದರದಲ್ಲಿ ನೀಡುವಂತ ಒಂದು ಕಾರ್ಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಡಾಕ್ಟರ್ ಅಂಕಿತಾ ಕಲ್ಮಾಡಿ ಅಂತ ಹೇಳಿ ಖ್ಯಾತ ವೈದ್ಯರು ಆ ಸಂದರ್ಭದಲ್ಲಿ ಅಲ್ಲಿ ಇರ್ಲಿಕ್ಕಿದ್ದಾರೆ. ಹಾಗಾಗಿ ನಮ್ಮ ಮೂಲಕ ನಾವು ತಿಳಿಸುವಂಥದ್ದು ಒಂದು ಕಡೆ ಹೃದಯದ ತೊಂದರೆ ಇರುವಂತವ್ರು ಇರ್ಬೋದು, ಹೃದಯದ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅವರು ಈ ಒಂದು ದಿವ್ಯವಾದಂತಹ ಸಂದರ್ಭದಲ್ಲಿ ಇದನ್ನ ಬಳಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಟ್ರಸ್ಟ್ ಹಾಗೆ ಅಭಿಮಾನಿ ಬಳಗದವರ ಒಂದು ಕಾರ್ಯ ಅಂತೇಳಿ ಈ ಸಂದರ್ಭದಲ್ಲಿ. ಜೊತೆಗೆ ಕಿವಿಯ ಸಮಸ್ಯೆ ಇದ್ದಂಥವರು ಕೂಡ ಆ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚು ಜನರು ರಕ್ತದಾನ ಶಿಬಿರವನ್ನ ಪಾಲ್ಗೊಂಡು ಶಿಬಿರದಲ್ಲಿ ಹೆಚ್ಚು ರಕ್ತದಾನವನ್ನ ಮಾಡೋದ್ರ ಮೂಲಕ ಹೆಚ್ಚು ಪ್ರಾಣವನ್ನ ಉಳಿಸುವಂತ ಕಾರ್ಯ. ಜೊತೆಗೆ ಇದೊಂದು ಶ್ರೀ ರಾಮಪ್ಪನವರ 74ನೆಯ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಗ್ಲಿ ಅನ್ನುವಂಥದ್ದು ನಮ್ಮೆಲ್ಲ ಗೆಳೆಯರ ಆ ಟ್ರಸ್ಟಿನ ಉದ್ದೇಶ. ಹಾಗಾಗಿ ತಮ್ಮ ಮೂಲಕ ಈ ನಾಡಿನ ಹಾಗೂ ದೇಶದ ಶ್ರೀ ಕ್ಷೇತ್ರ ಸಿಗಂದೂರೇಶ್ವರಿ ಕ್ಷೇತ್ರದ ಅನುವಂಶಿಕ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಪ್ಪಾಜಿ ಅವರ ಜನ್ಮದಿನ 13ನೇ ತಾರೀಕು ಇದೇ ಬರ್ತಕ್ಕಂಥ ನಾಡಿದ್ದು 13ನೇ ತಾರೀಕು ಅವರ ಜನ್ಮದಿನ ಇದೆ. ಅದರ ಪ್ರಯುಕ್ತ ಪ್ರತಿ ವರ್ಷ ಅವರ ಅಭಿಮಾನಿಗಳು ಮತ್ತೆ ಭಕ್ತರಿಂದ ಸೇರ್ಕೊಂಡ್ಬಿಟ್ಟು ಅವರ ಜನ್ಮದಿನವನ್ನ ಬೇರೆ ಬೇರೆ ಸೇವಾ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಏನು ಈ ಬಾರಿಯ 74ನೇ ಅವರ ಜನ್ಮದಿನದ ಪ್ರಯುಕ್ತನೂ ಕೂಡ ಎಲ್ಲ ಅಭಿಮಾನಿ ವರ್ಗದವರು ಸೇರ್ಕೊಂಡ್ಬಿಟ್ಟು ಸಾಕಷ್ಟು ಬೇರೆ ಬೇರೆ ವಿಧದ ಸೇವಾ ಕಾರ್ಯಗಳನ್ನು ಇಟ್ಕೊಂಡಿದ್ದೇವೆ. ಆ ಕಾರ್ಯದಲ್ಲಿ ಎಲ್ಲ ಭಕ್ತವೃಂದದವರು ಕೂಡ ಮತ್ತೆ ರಾಮಪ್ಪಾಜಿ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ಕಾರ್ಯಕ್ರಮದ ವಿವರಗಳನ್ನು ನಮ್ಮ ಸ್ನೇಹಿತರು ಕೊಡ್ತಾರೆ. ರಾಮಪ್ಪಾಜಿ ಅವರು ಮತ್ತೆ ಅವರ ನೇತೃತ್ವದಲ್ಲಿ ಏನು ಶ್ರೀ ಕ್ಷೇತ್ರ ಇವತ್ತು ನಡ್ಕೊಂಡು ಬರ್ತಾ ಇದೆ, ಅಲ್ಲಿ ಲಕ್ಷಾಂತರ ಜನ ಭಕ್ತರಿಗೆ ಸಕಲ ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದಿರ್ಬೋದು. ಹಾಗೆ ಅವರು ಸಾಮಾಜಿಕ ಚಟುವಟಿಕೆಗಳನ್ನ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಅದು ಶೈಕ್ಷಣಿಕ ವಿಚಾರದಲ್ಲಿರ್ಬೋದು ಮತ್ತೆ ಧಾರ್ಮಿಕ ವಿಚಾರದಲ್ಲಾಗಿರ್ಬೋದು. ಸಾಕಷ್ಟು ಇವತ್ತು ಬೇರೆ ಬೇರೆ ನಮ್ಮ ಗ್ರಾಮಾಂತರ ಭಾಗದಲ್ಲಿ ದೇವಸ್ಥಾನಗಳನ್ನ ಕಟ್ತೀವಿ ಅಂತಂದ್ರೆ ಮೊದಲು ನೆನಪಾಗೋದು ಸಿಗಂದೂರು ಕ್ಷೇತ್ರ. ಆ ನಿಟ್ಟಿನಲ್ಲಿ ಇವತ್ತು ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಅದರಲ್ಲೂ ಏನು ನಮ್ಮ ಹಿಂದುಳಿದ ಪ್ರದೇಶ ಆಗಿರ್ತಕ್ಕಂಥ ತುಮ್ರಿ ಕರೂರು ಭಾಗದಲ್ಲಿ
ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಸುಣ್ಣ ಬಣ್ಣವನ್ನ ಮಾಡಿಸ್ತಕ್ಕಂಥದ್ದು ಇರ್ಬೋದು, ಮತ್ತೆ ಕಂಪ್ಯೂಟರ್ಗಳನ್ನ ಕೊಡುವಂಥದ್ದು, ಈ ತರ ಒಟ್ಟು ಶೈಕ್ಷಣಿಕ ವಿಷಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನ ಕೊಡ್ತಾ ಬಂದಿದ್ದಾರೆ. ಅವರು ಮಾಡ್ತಕ್ಕಂಥ ಸಾಮಾಜಿಕ ಏನ್ ಕೆಲಸ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ತಾಯಿ ಸಿಗಂದೂರೇಶ್ವರಿ ಅವರಿಗೆ ಹೆಚ್ಚಿನ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಸಕಲ ಐಶ್ವರ್ಯವನ್ನು ಕೊಟ್ಟು ಅವರ ಮೂಲಕ ನಮ್ಮ ಸಮಾಜಕ್ಕೆ ಒಳತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಮಾಡ್ತಕ್ಕಂಥ ಸೇವೆಯನ್ನು ನೆನ್ಪಿಟ್ಕೊಂಡು ಇವತ್ತು ನಾವೆಲ್ಲರೂ ಅಭಿಮಾನಿಗಳು ಭಕ್ತರೊಂದಿಗೆ ಸೇರ್ಕೊಂಡು ಒಂದಿಷ್ಟು ಸಾಮಾಜಿಕ ಚಟುವಟಿಕೆಗಳನ್ನ, ಸೇವಾ ಕಾರ್ಯಗಳನ್ನ 13ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಮೇ 17ರಂದು ಶಿವಮೊಗ್ಗ ಅಲ್ಲಮಪ್ರಭು ಬಯಲಿನ ಮಾನವ ಧರ್ಮ ಮಂಟಪದಲ್ಲಿ ಸಂಜೆ 6ಕ್ಕೆ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ, ಬೃಹತ್ ಧರ್ಮ ಜಾಗೃತಿ ಸಮಾವೇಶ ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಕೃತಜ್ಞತಾ ಸಮರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಮಹೋತ್ಸವ ಸಮಿತಿ ಉಪಾಧ್ಯಕ್ಷ ರುದ್ರಮುನಿ ಸಜ್ಜನ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಾಗರ ವೀರಶೈವ ಮಹಾಸಭಾ ಅಧ್ಯಕ್ಷ KV ಪ್ರವೀಣ್ ಮಾತನಾಡಿದರು. ಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್, ಪ್ರವೀಣ್ ಕುಮಾರ್, ವೀರಭದ್ರ ಜಂಬಿಗೆ, ನಂದೀಶ್, ತೇಜಸ್ವಿ ಇನ್ನಿತರರು ಹಾಜರಿದ್ದರು. ಶಿವಮೊಗ್ಗ ಜಿಲ್ಲೆ ಒಳಗೆ 34 ವರ್ಷಗಳ ಕೆಳಗೆ ಒಂದು 5 ಜನಗಳ ಏನು ಜಗದ್ಗುರು ಅಂತೀವೋ ನಮ್ಮ ಹಳೆ ಗಂಗಾಧರ ಸ್ವಾಮಿಗಳು ತಾವು ನೋಡಿರ್ಬೋದು. ಅವರ ಪವಾಡ, ಅವರ ಪೂಜೆ, ಅವರ ಮೇಲೆ ಅವ್ರು ಮಾಡುವಂಥ ಪೂಜೆಗೆ ತರೀಕೆರೆ ಬೆಂಗಳೂರಿನಲ್ಲಿ ನಾಗರ ಹಾವನ್ನೇ ಬಿಟ್ಟಿದ್ರು. ಹಾವು ಕಚ್ಚಲಿಲ್ಲ, ಎಡೆ ಆಡ್ತು. ಅವಾಗ ಎಲ್ಲರೂ ಶರಣಾಗತ ಆಗ್ಬೇಕು ಅಂತ ಜಗದ್ಗುರುಗಳ ಇದ್ದಾಗ 34 ವರ್ಷದ ಕೆಳಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಂಚಪೀಠೋತ್ಸವ ಪಲ್ಲಕ್ಕಿ ಉತ್ಸವ ಇತ್ತು. ಅದಾದ ಮೇಲೆ 34 ವರ್ಷದ ಮೇಲೆ ಈಗ 5 ಜನ ಗುರುಗಳ ಒಂದು ಅಡ್ಡ ಪಲ್ಲಕ್ಕಿ ಉತ್ಸವ ಇದೆ. ಈ ಕಾರ್ಯಕ್ರಮಕ್ಕೆ ಏನೊಂದು ಧರ್ಮಸಭೆನೂ ಇದೆ, ಯಾಕಂದ್ರೆ ಸ್ವಾಭಾವಿಕವಾಗಿ ಗುರುಗಳಿದ್ದಾಗ ಧರ್ಮಸಭೆ. ಇದಕ್ಕೆಲ್ಲ ಹರಗುರು ಚರಮೂರ್ತಿಗಳು ಎಲ್ಲ ಆಗಮಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮಠಾಧೀಶರು ಎಲ್ಲರೂ ಕರೆದಿದ್ವಿ. ಯಾಕಂದ್ರೆ ಇವತ್ತಿನ ಧರ್ಮ ಎಲ್ಲೋ ಇದೆ, ಇವತ್ತಿನ ಯುವ ಪೀಳಿಗೆಗೆ ಧರ್ಮದ ಆಸಕ್ತಿ ಇಲ್ಲ. ಆ ಒಂದು ಇದಕ್ಕೆ ಮಕ್ಕಳಲ್ಲೂ ದೊಡ್ಡರಲ್ಲೂ ಕಡಿಮೆ ಆಗಿದೆ, ಮಕ್ಕಳಲ್ಲೂ ಕಡಿಮೆ ಆಗಿದೆ ಧರ್ಮದ ಬಗ್ಗೆ. ಆ ಇದಕ್ಕೆ ಧರ್ಮ ಪ್ರಚಾರ ಮಾಡಬೇಕು ಅಂತ ಹೇಳಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶಿವಮೊಗ್ಗ ಜಿಲ್ಲಾದ್ಯಂತ ಎಲ್ಲರೂ ಬರ್ತಿದ್ದಾರೆ. ತಾವು ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು. ಯಾಕಂದ್ರೆ ಮಾಧ್ಯಮದ ಮುಖಾಂತರನೇ ಯಾವುದೇ ಟಿವಿ, ಯೂಟ್ಯೂಬ್ ಇರ್ಬೋದು, ಆದರೆ ಮಾಧ್ಯಮನೇ ಬಹಳ ವಿಶೇಷವಾದದ್ದು. ಎಲ್ಲರೂ ಬೆಳಗ್ಗೆ ಎದ್ದೇಟಿಗೆ ನೋಡುವಂಥದ್ದೇ ಪತ್ರಿಕೆ. ಇದ್ರ ಮೇಲೆ ತಾವು ಹೆಚ್ಚಿನ ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಸುಮಾರು 50,000 ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ ನಮಗೆ. ಅವರೆಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲದೂ ಮಾಡಿಸಿದ್ವಿ. ಅಲ್ಲಿ ಏನು ಹಿಂದಿನ ಜೈಲು ಇದ್ದಂತೀವೋ ಅಲ್ಲಮಪ್ರಭು ಬಯಲಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಗಾಂಧಿ ಬಜಾರಿನ ಬಸವೇಶ್ವರ ದೇವಸ್ಥಾನದಿಂದ ಈ ಕಾರ್ಯಕ್ರಮ ಹೊರಟು ನೆಹರು ರಸ್ತೆ, ಆಮೇಲೆ ಜೈಲ್ ಸರ್ಕಲ್ಲು, ಅಲ್ಲಿಂದ ಆ ಕಾರ್ಯಕ್ರಮ ಇದಕ್ಕೆ ಹೋಗ್ತಿದೆ. ಸುಮಾರು 4 ಕಿಲೋಮೀಟರ್ ದೂರ ಅಡ್ಡಪಲ್ಲಕ್ಕಿ ಉತ್ಸವ ಬರ್ತಿದೆ. ಅದ್ರ ಜೊತೆಗೆ ವಿವಿಧ ಭಜನಾ ಮಂಡಿಗಳು, ಡೊಳ್ಳು ಎಲ್ಲವೂ ಇರ್ತವೆ. ಅಲ್ಲಿವರೆಗೆ ಈ ಒಂದು ಬಹಳ ನೋಡೋದಕ್ಕೆ ಚೆನ್ನಾಗಿರ್ತಿದೆ. ಗುರುಗಳು ಒಂದು ಕಣ್ಣಿನ ದೃಶ್ಯ ತಾಣಕ್ಕೆ ಒಂದು ಹಬ್ಬ ಇದ್ದಂಗೆ ಇರ್ತಿದೆ. ಇದಕ್ಕೆ ಹೆಚ್ಚಿನ ಪ್ರಚಾರ, ಅದರೊಳಗೆ ವಿಶೇಷವಾಗಿ ಸಾಗರದಾಗೆ ಬಹಳ ಹೆಚ್ಚಿನ ಪ್ರಚಾರ ಕೊಡಬೇಕು. ಯಾಕಂದ್ರೆ ತಾವು ಬುದ್ಧಿವಂತ ಜನ, ಸಾಗರದ ಜನ, ಶಿವಮೊಗ್ಗ ಜಿಲ್ಲೆ ಒಳಗೆ ಬಹಳ ಬುದ್ಧಿವಂತ ಜನ. ಯಾಕಂದ್ರೆ ನಾವು ಯಾಕೆ ಹೇಳ್ತೀನಿ, ನಾನು ಮಾಸಾದ ಸ್ವಾಮಿ ನಾವೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತೇ ಇದ್ದವರು, ಹಾಗಾಗಿ ಎಲ್ಲ ವಿದ್ಯೆ ಗೊತ್ತಿದೆ. ಹೆಚ್ಚಿನ ಪ್ರಚಾರ ಕೊಡ್ತೀರಾ ಅಂತ ಹೇಳ್ಕೊಂಡು ನಾವು ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ವೀರಶೈವ ಪರಂಪರೆಯಲ್ಲಿ ಕ್ರಿಸ್ತ ಪೂರ್ವದಿಂದಲೂ ಸುಮಾರು 3000 ವರ್ಷಗಳಿಂದಲೂ ಕೂಡ ಈ ಧರ್ಮ ಇದೆ. 5 ಪೀಠಗಳಿದೆ. ಉತ್ತರದಲ್ಲಿ ಏನು ಕೇದಾರ ಹಿಮಾಲಯದಲ್ಲಿ, ನಂತರ ಕಾಶಿ ಪೀಠ, ಉಜ್ಜಯಿನಿ, ಈಗ ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿದೆ, ಬಳ್ಳಾರಿ ಜಿಲ್ಲೆಯಲ್ಲಿದೆ. ನಂತರ ಬ್ರಹ್ಮಪುರಿ, ಇನ್ನೊಂದು ಶ್ರೀಶೈಲ. 5 ಪೀಠಗಳಿದೆ. ಈ ಎಲ್ಲ 5 ಪೀಠದ ಏನು ಪೀಠಾಧೀಶ್ವರರು ಕೂಡ ಒಂದೇ ವೇದಿಕೆಯಲ್ಲಿ ಈ ಒಂದು ಶಿವಮೊಗ್ಗದಲ್ಲಿ ಒಂದು ಅಡ್ಡಪಲ್ಲಕ್ಕಿ ಉತ್ಸವ ಆಗುತ್ತೆ. ಈ ಒಂದು ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮದ್ ಬ್ರಹ್ಮಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸ್ವಾಮೇಶ್ವರ ರಾಜದೇಶಿಕೇಶ್
ಕೇಂದ್ರ, ಶಿವಾಚಾರ್ಯ ಭಗವತ್ಪಾದರು ಬಾಳೆಹೊನ್ನೂರು ಪೀಠ, ನಂತರ ಈಗ ಆಲ್ರೆಡಿ ಹೇಳಿದೆ ಉಜ್ಜಯಿನಿ ಸದ್ಧರ್ಮ ಮಹಾಸಂಸ್ಥಾನ ಪೀಠ, ಶ್ರೀಮದ್ ಕೇದಾರ ವೈರಾಗ್ಯ ಸಿಂಹಾಸನಾಧೀಶ್ವರರು, ನಂತರ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರರು ಶ್ರೀಶೈಲ, ನಂತರ ಜ್ಞಾನ ಸಿಂಹಾಸನ ಕಾಶಿ. ಈ 5 ಜಗದ್ಗುರುಗಳು ಬರ್ತಾ ಇರೋದ್ರಿಂದಾಗಿ ಎಲ್ಲ ಸಾಗರ ತಾಲೂಕಿನ ಏನು ಭಕ್ತರು ಈ ಒಂದು ಧರ್ಮಾಭಿಮಾನಿಗಳು ಬರ್ಬೇಕು ಅಂತ ಹೇಳಿ ಸಾಗರ ಮಹಾಸಭೆ ಅಧ್ಯಕ್ಷನಾಗಿ ನಾನು ಕೇಳ್ಕೊಳ್ತೀನಿ. ದಯಮಾಡಿ ಪತ್ರಿಕೆಯವರು ಕೂಡ ಈ ಸಂಬಂಧಪಟ್ಟಂತೆ ಉಳ್ಳೂರಿನಂತಹ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸೇವೆ ನೀಡಿದ್ದು ನನಗೆ ತುಂಬ ಸಂತೋಷ ತಂದಿದೆ. ಗ್ರಾಮೀಣ ಜನರು ಇದನ್ನು ತಮ್ಮ ಆಸ್ಪತ್ರೆ ಎಂಬ ಭಾವನೆಯಿಂದ ಬೆಳೆಸಿಕೊಂಡು ಬಂದಿದ್ದಾರೆ ಎಂದು ಉಳ್ಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ನಂದಿನಿ ತಿಳಿಸಿದರು. ಸಾಗರ ತಾಲೂಕಿನ ಉಳ್ಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯ ಆಗಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆ ಮತ್ತು ಗ್ರಾಮಸ್ಥರು ನೀಡಿದ ಬೀಳ್ಕೊಡುಗೆ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ವೇದಿಕೆ ಅಧ್ಯಕ್ಷ ವಸೀಂ ಉಳ್ಳೂರು ಮಾತನಾಡಿದರು. ವೇದಿಕೆಯಲ್ಲಿ ದ್ರೌಪದಿ, ರಾಘವೇಂದ್ರ, ಆಸಿಫ್, ತನ್ವೀರ್, ಗೋವರ್ಧನ್, ನೂರುಲ್ಲಾ, ಅಸ್ಫಾಕ್ ಇನ್ನಿತರರು ಹಾಜರಿದ್ದರು. ಅಂದ್ರೆ ಅದೇ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲ ಪ್ರೀತಿಗೋಸ್ಕರ ನಮ್ಗೆ ಎಷ್ಟು ಚಿರಋಣಿ ಆಗಿರ್ತೀನೋ ಗೊತ್ತಿಲ್ಲ. ಎಲ್ಲರೂ ನೀವೆಲ್ಲ ಅಣ್ಣ ತಮ್ಮಂದಿದ್ದಂಗೆ ಇರ್ತೀರ. ನಮ್ಮ ಹಾಸ್ಪಿಟಲ್ ಅಂತಾನೆ ಎಲ್ಲರೂ ಕನ್ಸಿಡರ್ ಮಾಡ್ಕೊಂಡು ಇದು ಮಾಡ್ತೀರ. ತುಂಬಾ ಜಾಸ್ತಿ ಹೆಲ್ಪ್ ಮಾಡಿರೋದಂತಂದ್ರೆ ವಾಸಿಂ ಅವರು. ಏನೇ ಇತ್ತು ಅಂತಂದ್ರೆ ಒಂದು ಲೈಟ್ ಆಫ್ ಆಗಿಲ್ಲ ಅಂತಂದ್ರು, ಮೋಟ್ರ್ ಆನ್ ಆಗಿದ್ರು ಆಫ್ ಆಗಿದ್ರು ಕೂಡ ಅವ್ರದ್ದೇ ಹಾಸ್ಪಿಟಲ್ ಅಂತ ಹೇಳಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ವಾಸಿಂ ಅವರೇ. ಮುಂದೆ ಬರೋರ್ಗು ಅದೇ ತರ ಇದು ಮಾಡಿ. ನನ್ನ ಟೈಮಲ್ಲಿ ಮುಂದೆ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಎಲ್ಲ ಜೋರ್ ಮಾಡ್ತಿದ್ರು, ಹಂಗೆ ಯಾಕೆ ಹಿಂಗೆ ಯಾಕೆ ಅಂತ. ಆಮೇಲೆ ನಮ್ಮ ಬಗ್ಗೆ ಹೆಂಗೆ ಅವ್ರಿಗೆ ಗೊತ್ತಾಯ್ತು, ಅವ್ರ ಬಗ್ಗೆನೂ ನಮಗೂ ಗೊತ್ತಾಯ್ತು. ಅವ್ರು ಕೇಳೋದ್ರಲ್ಲಿ ಏನೋ ತಪ್ಪಿರ್ತಿರ್ಲಿಲ್ಲ ಅಂತ ನನಗೂ ಅನಿಸ್ತಾ ಇತ್ತು. ಅಂದ್ರೆ ಅವ್ರೇನ್ ತಪ್ಪು ಕೇಳ್ತಾ ಇರ್ಲಿಲ್ಲ, ಬಟ್ ಯಾಕೆ ಆಗ್ತಿರ್ಲಿಲ್ಲ ಅಂತ ಕೇಳ್ತಾ ಇದ್ರು. ಸೊ ಎಲ್ಲದೂ ಕರೆಕ್ಟಾಗಿ ಕೇಳ್ತಾ ಇದ್ರು. ಆಮೇಲೆ ಚೆನ್ನಾಗಿ ಅವ್ರಿಗೂ ಟ್ರೀಟ್ಮೆಂಟ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಆಮೇಲಿಂದ ಅವರು ನಮ್ಮ ತರನೇ ಆಯ್ತು ಮಾಡಿ ಮೇಡಮ್, ಏನೇ ಇದ್ರು ನಾವು ಬರ್ತೀವಿ ಅಂತ ಯಾವುದೇ ಏನೇ ಮಾಡಿದ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಅದಕ್ಕೂ ಇನ್ನೊಂದ್ಸತಿ ಥ್ಯಾಂಕ್ ಯು. ಅವ್ರ ಬ್ರದರ್ ಇದ್ದಾರೆ, ಅವ್ರಿಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ಅವ್ರ ಅಮ್ಮನೂ ಅಷ್ಟೇ, ನಿಮ್ಮ ಅವರು ಹೇಳ್ತಿರ್ತಾರೆ ಹೋಗೋದು ಬರೋದಿಲ್ಲ. ಆಮೇಲೆ ಇಲ್ಲಿ ರೋಡಲ್ಲಿ ಯಾರಿದಾರಲ್ಲ ಎಲ್ಲ ಅಂದ್ರೆ ಮುಸ್ಲಿಮ್ಸ್ ಕಮ್ಯುನಿಟಿ ಅವರು, ಅವ್ರಿಗೂ ನನ್ನ ಕಡೆಯಿಂದ ಹೇಳ್ಬಿಡಿ ಥ್ಯಾಂಕ್ ಯು. ನಾನು ಒಬ್ರಿಗೆ ಹೇಳಿದ್ದೆ, ನಾನು ಊಟ ಇದ್ದಾಗ ಹೇಳ್ತೀನಿ ಬರ್ಬೇಕು ಅಂತ, ಬಟ್ ಅಂದ್ರೆ ಒಬ್ರಿಗೆ ಕರೆದ್ರೆ ಇನ್ನೊಬ್ರಿಗೆ ಕರೆಯೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಯಾಕೋ ಅಂದ್ರೆ ಬರೀ ಹಾಸ್ಪಿಟಲ್ ಅವ್ರಿಗೆ ಅಷ್ಟೇ ತೋರಿಸಿದ್ದು. ಅದಕ್ಕೆ ಅವ್ರಿಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿದೀನಿ ಅಂತ ಹೇಳ್ಬಿಡಿ ಆಯ್ತಾ. ಆಮೇಲೆ ಅದೇ ಏನ್ ಹೇಳ್ಬೇಕು, ಎಲ್ಲರೂ ಅಣ್ಣ ತಮ್ಮಂದ್ರ ತರ ನೋಡ್ಕೊಂಡಿದ್ದೀರಾ. ಖುಷಿ ಆಯ್ತು. ದ್ರೌಪದಿ ಅವರು ಅಷ್ಟೇ ಫಸ್ಟ್ ಬಂದಾಗ ತುಂಬಾ ಬೈತಾ ಇದ್ದೆ ನಾನು ಅವರಿಗೆ, BP ಶುಗರ್ ಕಂಟ್ರೋಲ್ ಆಗ್ತಿರ್ಲಿಲ್ಲ, ಮಾಡ್ಲೇಬೇಕು ಅಂತ. ಆಮೇಲೆ ತುಂಬಾ ಚೆನ್ನಾಗಿ ಅವರು ಮನಸ್ಸು ಪೂರ್ವಕವಾಗಿ ಅಂದ್ರೆ ಡಯಟ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡ್ರು. ಅವರು ಪಂಚಾಯತಿನಲ್ಲೆಲ್ಲ ಇದ್ರು. ಅಂದ್ರೆ ಅನಿಸ್ತಾ ಇರ್ಲಿಲ್ಲ ಇವ್ರು ಅಂದ್ರೆ ಇಷ್ಟು ಕೋಆಪರೇಟ್ ಮಾಡ್ತಾರೆ, ಇಷ್ಟೆಲ್ಲ ನನ್ಗೆ ಅಂದ್ರೆ ಮೇಡಮ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ ಮಾತಾಡಿಸ್ತಾರೆ, ಎಲ್ಲೇ ಹೋದ್ರು ಮಾತಾಡ್ತಿರ್ತಾರೆ. ಅವರೇ ಎಷ್ಟೊಂದು ಜನ ಪೇಷಂಟ್ಸ್ ನ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಕರ್ಕೊಂಡ್ ಬರ್ತಾರೆ. ಇಲ್ಲೆಲ್ಲ ಫ್ಯಾಕ್ಟ್ರಿನಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಇಲ್ಲ ನಮ್ಮ ಮೇಡಮ್ ಇದ್ದಾರೆ, ಇಲ್ಲೇ ಕರ್ಕೊಂಡು ಬನ್ನಿ, ಇಲ್ಲೇ ಚೆನ್ನಾಗಾಗುತ್ತೆ ಅಂತ ಸುಮಾರು ಜನ ಕರ್ಕೊಂಡ್ ಬಂದ್ರೆ ಅವ್ರು ನೆಕ್ಸ್ಟ್ ಬರ್ತಾನೆ ಇದ್ದಾರೆ ಇಲ್ಲಿಗೆ. ಸೊ ನನಗೆ ಈ ತರ ಅಂದ್ರೆ ಸೇವೆ ಮಾಡಕ್ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ ಯು. ನಾವು ಡಾಕ್ಟರ್ ನಂದಿನಿ ಮೇಡಮ್ ಅವರಿಗೆ ಬೀಳ್ಕೊಡುಗೆ ಕೊಡ್ತಾ ಇದೀವಿ. ಒಂದ್ ಕಡೆ ದುಃಖ ಆಗ್ತಾ ಇದೆ ನಿಜವಾಗ್ಲೂ ನೋಡ್ಬೇಕಂದ್ರೆ. ಈ ದುಃಖ ಬರ್ಲಿಕ್ಕೆ ಕಾರಣನೂ ಸಹಿತ ಅವರೇ. ಇಲ್ಲಿ 4 ವರ್ಷದಿಂದ ಸೇವೆ ಕೊಟ್ಟಿರೋದು ನಮ್ಮ ನಿಜವಾಗ್ಲೂ ಹುಡುಗರು ಅವ್ರ ಸಂಬಳಕ್ಕೋಸ್ಕರ ಕೆಲಸ ಮಾಡಿಲ್ಲ ಅಂತ ನಮ್ಮ ಅಭಿಮಾನ ಬಂದಿರೋದು ಇವರು ಒಬ್ಬರಿಗೆ ಮೇಲೆ. ಇಷ್ಟು ವರ್ಷ ನಾವು ಉಳ್ಳೂರಿಗೆ ಡ್ಯೂಟಿ ಮಾಡಿದ್ರೆ ಹಲವಾರು ಡಾಕ್ಟರ್ಗಳು ಬಂದೋಗಿದ್ದಾರೆ, ಹಲವಾರು ಡಾಕ್ಟರ್ಗಳು ನಾವು ನೋಡಿದ್ದೀವಿ. ಈ ಮಟ್ಟಕ್ಕೆ ನಮಗೆ ಅವ್ರ ಮೇಲೆ ಪ್ರೀತಿ ಬಂದಿರೋದು ಇದು ಮೊದಲನೇ ಸತಿ. ಆದ್ರೆ ನನಗೆ ಒಬ್ಬನಿಗೆ ಅಲ್ಲ, ಇಡೀ ನಮ್ಮ ಉಳ್ಳೂರು ಪಂಚಾಯಿತಿ ಎಲ್ಲ ಕುಟುಂಬಸ್ಥರಿಗೂ ಅವ್ರ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಆ ಅಭಿಪ್ರಾಯ ಒಳ್ಳೆದಿರೋದ್ರಿಂದ ಇವತ್ತು ನಾವು ಅವ್ರಿಗೆ ಬೀಳ್ಕೊಡುಗೆ ಕೊಡೋದು ಒಳ್ಳೆ ರೀತಿಯಿಂದ ಬೀಳ್ಕೊಡುಗೆ ಕೊಡ್ಬೇಕನ್ನೋದು ಒಂದು ಮನಸ್ಸಲ್ಲಿ ಬಂದಿರೋದ್ರಿಂದ ನಾವೆಲ್ಲರೂ ಸೇರಿ ಇವತ್ತು ಕೆಲಸ ಮಾಡಿದೀವಿ. ಮತ್ ಮುಂದೆನೂ ಕೂಡ ಅವ್ರ ಜೀವನ ಚೆನ್ನಾಗಿರ್ಲಿ, ಅವ್ರ ಕುಟುಂಬನೇ ಚೆನ್ನಾಗಿರ್ಲಿ. ಹಾಗೆ ಅವ್ರು ನಾವೆಲ್ಲ ಸಹಿತ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಸಹಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿದ್ರು.
ಅವರು ನಿಜವಾಗ್ಲೂ ಅವರು ಒಂದು ಮಾತು ಹೇಳಿದ್ರು. ಫಸ್ಟ್ ಬಂದಾಗ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಯ್ತು. ಅವ್ರಿಗೆ ಯಾಕೆ ಸಮಸ್ಯೆ ಆಯ್ತು ಅಂದ್ರೆ ಅವ್ರಿಗೊಂದು ಪಾಪು ಇತ್ತು. ಅಲ್ಲಿಂದ ಶಿವಮೊಗ್ಗದಿಂದ ಉಳ್ಳೂರಿಗೆ ಬರೋಕ್ಕೆ ತೊಂದರೆ ಆಗ್ತಾ ಇರ್ಬೇಕಾದ್ರೆ ನಾವು ಸಹಿತ ಜನರಿಗೆ ಮನವರಿಕೆ ಮಾಡಿದ್ವಿ. ಇಲ್ಲ ಅವ್ರ ಈ ತರ ಸಮಸ್ಯೆ ಇದೆ, ಆ ಕಾರಣ ಮಕ್ಳಿಗೆ ಬಿಟ್ಟು ಬರೋದಕ್ಕೆ ಪಾಪಕ್ಕೆ ಬಿಟ್ಟು ಬರೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ 1 ಗಂಟೆ ಲೇಟ್ ಆಗ್ತಾ ಇದೆ ಅಂತ ನಾವು ನಮ್ಮ ಅಭಿಪ್ರಾಯನು ಜನರಿಗೆ ತಿಳಿಸಿದ ಮೇಲೆ ಅವರಿಗೆಲ್ಲ ತಿಳ್ಕೊಂಡೆ ಜನನು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಇವತ್ತಿನವರೆಗೂ ಈಗ ಏನ್ ನಾವು ಡಾಕ್ಟರ್ ನಂದಿನಿ ಮೇಡಮ್ ಅವ್ರ ಬಗ್ಗೆ ಎಲ್ಲರ ಒಪಿನಿಯನ್ ಒಳ್ಳೇದಿದೆ. ಆ ಇರೋ ಅಭಿಪ್ರಾಯಕ್ಕೆ ಇವತ್ತು ನಾವು ಇಷ್ಟೆಲ್ಲ ಜನ ಸೇರಲ್ಲ, ಇನ್ನು ಬಹಳ ಜನ ಸೇರೋರು. ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಇವತ್ತೆಲ್ಲ ನಾವು ಬೀಳ್ಕೊಡೆಗೆ ಒಳ್ಳೆ ರೀತಿಯಿಂದ ಮಾಡ್ತಿದ್ದೇವೆ. ಅವ್ರ ಜೀವನ ಮುಂದಿನ ಜೀವನ ಚೆನ್ನಾಗಿರ್ಲಿ. ನಾಳೆ ದಿನ ಅವಕಾಶ ಸಿಕ್ಕರೆ ಮೇಡಮ್ ನಮ್ಮ ಸಾಗರ ತಾಲೂಕಿಗೆ ಬರ್ರಿ. ನಮ್ಮ ಪ್ರೀತಿ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಅವಕಾಶ ಸಿಕ್ಕರೆ ಬನ್ನಿ ಅಂತ ನಾನು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.